ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಎಸ್.ಎಂ.ಸಿ. ಕೆ. ಪದವಿ ಪೂರ್ವ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಸೈಬರ್ ಕ್ರೈಂ, ಮಕ್ಕಳ ಸಂರಕ್ಷಣೆ, ಬಾಲ್ಯ ವಿವಾಹ, ರಸ್ತೆ ಅಪಘಾತ ತಡೆ, ಫೋಸ್ಕೋ ಕೇಸಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಿಎಸ್ಐ ವಿಜಯಕೃಷ್ಣ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತನ್ನು ಕಲಿಯಬೇಕು, ಶಿಸ್ತಿನ ಜೊತೆಗೆ ಗುರಿಯನ್ನಿಟ್ಟುಕೊಳ್ಳಬೇಕು. ಈ ವಯಸ್ಸಿನಲ್ಲಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಹೋಗಬೇಕು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಂ ಹೆಚ್ಚಾಗುತ್ತಿದ್ದು ಅದನ್ನು ತಡೆಗಟ್ಟಲು ತಕ್ಷಣ 1930ಕ್ಕೆ ಕರೆ ಮಾಡಬೇಕು. ಯಾವುದೇ ಅಪರಾಧಗಳು ನಡೆದರೆ 112ಗೆ ಕರೆ ಮಾಡಿದರೆ ಕೇವಲ 10 ನಿಮಿಷದಲ್ಲಿ ನಿಮ್ಮ ಸ್ಥಳಕ್ಕೆ ಬರುತ್ತೆ. ವಿವಾಹವಾಗಲು ಹೆಣ್ಣು ಮಕ್ಕಳಿಗೆ 18 ವರ್ಷ ವಯಸ್ಸಾಗಿರಬೇಕು, ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸಾಗಿರಬೇಕು. ಅದಕ್ಕಿಂತ ಮುಂಚೆ ವಿವಾಹವಾದರೆ ಪೋಸ್ಕೋ ಕೇಸ್ ದಾಖಲಾಗುತ್ತದೆ. ವಿದ್ಯಾರ್ಥಿಗಳು ಕಷ್ಟ ಓದಿ ಉನ್ನತ ಹುದ್ದೆಗೆ ಹೋದರೆ ತಂದೆ ತಾಯಿಗಳಿಗೆ ಹೆಸರು ತರುವಂತಹ ಕೆಲಸವಾಗುತ್ತದೆ ಎಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಪಿ. ದುರುಗೇಶ್ ಮಾತನಾಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಶಿಸ್ತಿದೆ. ಉತ್ತಮ ಶಿಕ್ಷಣ ಪಡೆದವರು ತಪ್ಪು ಮಾಡುವುದು ತುಂಬಾ ವಿರಳ. ಮೊಬೈಲ್ನಿಂದ ಅಪರಾಧಗಳು ಹೆಚ್ಚಾಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ವ್ಯಾಮೋಹ ಪ್ರೀತಿಗೆ ಮಾರುಹೋಗಿ ಅಪರಾಧ ಮಾಡುತ್ತಿದ್ದಾರೆ. ತಂದೆ ತಾಯಿಗಳು ಕೊಡುವ ಪ್ರೀತಿ ತನ್ನುವ ಪ್ರೀತಿ, ಅದು ಯಾವತ್ತೂ ಸಾಯುವುದಿಲ್ಲ. ವ್ಯಾಮೋಹ ಪ್ರೀತಿ ನಾಶವಾಗುತ್ತದೆ. ಈ ಉದ್ದೇಶಕ್ಕಾಗಿ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಶಿಕ್ಷಣ ರಂಗದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದ ಚಂದ್ರಪ್ಪ, ನಾಗರಾಜ್, ವಿನಾಯಕ್, ಪ್ರಭಾಕರ್ ಈಶಪ್ಪ, ಎ.ಎಚ್. ವಸಂತ್, ಪೊಲೀಸ್ ಇಲಾಖೆಯ ರವಿನಾಯ್ಕ್, ಹರೀಶ್, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಪರಶುರಾಮ್, ಈಡಿಗರ ಅಜ್ಜಯ್ಯ, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಮೇನ್ ಸ್ಟೇಜ್ ನೀವು ಎಷ್ಟು ನೀವು 1 ವರ್ಷ 3 ವರ್ಷ ನೀವು ನಮ್ದು ಕಷ್ಟಪಟ್ಟು ಹೋದ್ರೆ ನೀವು ಮುಂದೆ ಒಂದು ದೊಡ್ಡ ಅಧಿಕಾರಿಗಳು ಆಗ್ಬೋದು. ಫಸ್ಟ್ ನಿಮ್ಮಲ್ಲಿ ಏನಿರ್ಬೇಕು ಅಂದ್ರೆ ಗುರಿ ಇರ್ಬೇಕು. ನಾನು ಹಿಂಗೆ ಆಗ್ಬೇಕು ಅಂತ ಆಯ್ತು ಅಲ್ಲ ಗುರಿ. ಯಾಕೆ ಸೌಂಡ್ ಯಾಕೆ ವಾಯ್ಸಲ್ಲ ಅಂದ್ರೆ ಯಾಕೆ ಗುರಿ ಇಲ್ಲ. ನಾನು ಏನು ಆಗ್ಬೇಕಂತ ನಿಮ್ಗೆ ಏನೇನು ಮುಂದಾಲೋಚನೆ ಇರ್ಬೇಕು. ನೀನ್ ಏನಾಗ್ಬೇಕು ಹೇಳಿ ಫಸ್ಟ್ ಗುರಿ ಇರ್ಬೇಕು. ನಾನು ಡಾಕ್ಟರ್ ಆಗ್ಬೇಕು, ಇಲ್ಲ ನಾನು ಯಾವ್ದೋ ಒಂದು IAS ಆಫೀಸರ್ ಆಗ್ಬೇಕು, PSR ಆಫೀಸರ್ ಆಗ್ಬೇಕು. ನೀವು ಅದಕ್ಕೆ ರೀಚ್ ಆಗೋಷ್ಟು ನೀವು ಶ್ರಮ ಪಟ್ಟರೆ ನೀವು ಡೆಫಿನೆಟ್ಲಿ ನೀವು ಅಲ್ಲಿ ರೀಚ್ ಆಗ್ತದೆ. ಇಲ್ಲ ನೀವು ಇದೆ ಯಾವುದು ಎಗ್ರೆಸ್ ಬಂಡಿ, ಆಟೋ, ಅಲ್ಲೇ ಆಗ್ಬೇಕು. ಹೊಲ, ಟ್ರ್ಯಾಕ್ಟರ್, ಮನೆ, ಹೊಲ ಇದ್ದಾರೆ. ನಿಮ್ ತಂದೆ ತಾಯಿ ಎದಕ್ಕೆ ನಿಮ್ಗೆ ಓದಿಸ್ತಾ ಇದ್ದಾರೆ, ಅವ್ರಿಗೆ ಈ ಅವಕಾಶ ಬಂದಿಲ್ಲ. ಬಂದಿದೆ ನಿಮ್ ತಂದೆ ತಾಯಿಗೆ ಅವಕಾಶ. ಅವ್ರ ತಂದೆ ತಾಯಿ ಅವ್ರಿಗೂ ಏನು ಅವಕಾಶ ಸಿಗ್ಲಾರ್ದಾನೆ ನಿಮ್ ತಂದೆ ತಾಯಿ ನಮ್ಮ ಮಕ್ಕಳಿಗೆ ಇಂತ ಬೇಡ, ಹೊಲದಲ್ಲಿ ದುಡಿಯೋದು ಬೇಡ, ಅವ್ರಿಗೆ ಯಾವ್ದು ದುಡಿಯೋದು ಬೇಡ ಅಂತೇಳಿ ಅವರು ಏನೋ ಕಷ್ಟಪಟ್ಟು ನಿಮಗೆ ಓದರಲ್ಲೇ ನಿಮ್ಮ ಮಕ್ಕಳಿಗೆ ನಿಮಗೆ ಒಳ್ಳೆ ಕಾಲದಲ್ಲಿ ಸೇರಿಸ್ತಾರೆ. ನೀವು ಅವ್ರನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಹುದು.